ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಂಜುಶ್ರೀ ಕನ್ನಡ ಲಾಗ್ಸ್. ಇವತ್ತು ಬೀಟ್ರೂಟು ಚಾಪಿಂಗ್ ಮಾಡೋದು ಮತ್ತು ಬೀಟ್ರೂಟ್ ಚಾಪ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಈಸಿ ವೇನಲ್ಲಿ ನಾನು ಇವಾಗ ಇದು ಹೊಸದಾಗಿ ಬಂದಿರೋಂಥ ಪ್ರೀತಿ ಮಿಕ್ಸರ್ ಗ್ರೈಂಡರು. ಇದರಲ್ಲಿ ನಾನು ಯಾವ ರೀತಿ ಚಾಪ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾವು ಈ ಥರ ಬೀಟ್ರೂಟ್ನ ಸ್ಲೈಸಾಗಿ ಕಟ್ ಮಾಡಿ ನೀಟಾಗಿ ಫಸ್ಟ್ ಎಲ್ಲ ಸಿಪ್ಪೆ ತೆಗೆದು ಕಟ್ ಮಾಡಿ ಆಮೇಲೆ ಅದನ್ನು ಇದ್ರೊಳಗಡೆ ಹಾಕಿದ್ದೀನಿ. ನೋಡೋಣ ಇದರಲ್ಲಿ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೂ. ತುಂಬ ಚೆನ್ನಾಗಾಗುತ್ತೆ ಇದು. ಯಾವ ರೀತಿ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡಿ ಯಾವ ರೀತಿ ಬಂದಿದೆ ಅಂತ. ಮತ್ತು ಇನ್ನೊಂದು ಸರಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಸಣ್ಣ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಬೋದು. ಮತ್ತು ಇವಾಗ ಯಾವ ರೀತಿ ಪಲ್ಯ ಮಾಡೋಣ ಅದು ನೋಡೋಣ ಬನ್ನಿ. ಒಂದು ಪಾತ್ರೆ ತಗೊಳ್ಳಿ, ಅದರಲ್ಲಿ ಎಣ್ಣೆ ಹಾಕಿ, ಸಾಸಿವೆ ಹಾಕಿ ಮತ್ತು ಜೀರಿಗೆ ಹಾಕೋಣ. ಎರಡು ಚಿಟಪಟ ಆದಮೇಲೆ ಸ್ವಲ್ಪ ಕರಿಬೇವು, ನಂತರ ಸ್ವಲ್ಪ ಕಡಲೆಬೇಳೆ ಆ್ಯಡ್ ಮಾಡೋಣ. ಎರಡು ಸ್ವಲ್ಪ ಫ್ರೈ ಆದಮೇಲೆ, ಇಷ್ಟು ಫ್ರೈ ಆದಮೇಲೆ ಮತ್ತೆ ನಾವು ಚಾಪರಲ್ಲೇ ಇದು ಕೊಬ್ಬರಿ ಮತ್ತು 2 ಈರುಳ್ಳಿ, 1-2 ಮೆಣಸಿನ್ಕಾಯಿ, 1 ಕ್ಯಾಪ್ಸಿಕಮ್ನ ಕಟ್ ಮಾಡಿ ಫುಲ್ಲು ಫೈನ್ ಚಾಪ್ ಮಾಡಿರೋವಂಥದ್ದು ಆ್ಯಡ್ ಮಾಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿದ್ದೀವಿ. ನಂತರ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಬೇಯಿಸ್ಕೊಂಡು ಇಟ್ಕೊಂಡಿರೋವಂಥ ಬೀಟ್ರೂಟ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಬೀಟ್ರೂಟು ಚಾಪಿಂಗ್ ಮಾಡಿರೋವಂಥದ್ದನ್ನು ಆ್ಯಡ್ ಮಾಡ್ತಾಯಿದ್ದೀರಿ, ಬೇಯಿಸ್ಕೊಂಡಿಟ್ಟಿರೋದು ಇದು. ಇದನ್ನು ಇನ್ನೊಂದು ಸರಿ ಅದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿದ್ರೆ ಇದು ರೆಡಿ ಆಗುತ್ತೆ ಬೀಟ್ರೂಟ್ ಪಲ್ಯ. ಇದು ತುಂಬ ಒಳ್ಳೆಯದು. ಬ್ಲಡ್ ಲೆವೆಲ್ಲು ಯಾರಿಗೆ ಲೋ ಬಿ ಪಿ ಇರುತ್ತೆ ಅಂಥವರು ಈ ಥರ ಪಲ್ಯ, ಈ ಥರ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿದ್ರೂ ಒಳ್ಳೆಯದು. ಯಾವುದೇ ಬ್ಲಡ್ ಇಂಪ್ರೂವ್ ಮಾಡುತ್ತೆ ಇದು. ಆದಷ್ಟು ನೀವು ಬೀಟ್ರೂಟ್ನ ಈ ಡಯಾಬಿಟಿಸ್ ಪೇಷಂಟ್ಸ್ ಇರೋರು ಇದರಲ್ಲಿ ತುಂಬ ಕ್ಯಾಲರಿ ಇರೋದ್ರಿಂದ ಇದನ್ನು ಬೇಯಿಸಿ ಬಗ್ಸಿ ಅದನ್ನು ಆಮೇಲೆ ಯೂಸ್ ಮಾಡೋದು ಒಳ್ಳೆಯದು. ತುಂಬ ಕ್ಯಾಲರಿ ಇರುತ್ತೆ ಇದು, ಹಾಗೆ ತಿನ್ನಬಾರ್ದು. ಮತ್ತು ಇವಾಗ ಚಪಾತಿ ಹಿಟ್ಟು ಯಾವ ರೀತಿ ಮಾಡೋದು, ಹಿಟ್ಟು ಕಲಿಸೋದು ಈ ಮಿಕ್ಸರಲ್ಲಿ ನೋಡೋಣ ಬನ್ನಿ. ಚಪಾತಿ ಹಿಟ್ಟು ನಾನು ಫಸ್ಟು ಒಂದು ಸ್ವಲ್ಪ ಚಪಾತಿ ಹಿಟ್ಟು ಆ್ಯಡ್ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಆ್ಯಡ್ ಮಾಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು, ನೀರು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದು ನಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಕಲಿಸ್ಕೊಳ್ಬೇಕು. ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗ್ತಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ, ಬೇಗ ಆಗಿಬಿಡುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಗ ಹಂಗೆ ಇನ್ಸ್ಟೆಂಟಾಗಿ ಹಂಗೆ ಚಪಾತಿ ಹಿಟ್ಟು ಕಲಿಸ್ಕೊಂಡು ಆರಾಮಾಗಿ ಮಾಡ್ಬೋದು. ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಈ ಥರ ನಾವು ಆಗಲೇ ಇನ್ಸ್ಟೆಂಟಾಗಿ ಈ ಥರ ಮಿಕ್ಸರಲ್ಲಿ ಕಲಸಿಟ್ಕೊಂಡು ಯೂಸ್ ಮಾಡೋದು ಒಳ್ಳೆಯದು. ಇದು ಫ್ರಿಜ್ಜಲ್ಲಿ ಇಟ್ಟಷ್ಟು ಅದು ಬ್ಯಾಕ್ಟೀರಿಯಾಗಳ ಆ್ಯಡ್ ಆಗುತ್ತೆ. ಅದರಿಂದ ನಾವು ಈ ಥರ ಉತ್ತಮವಾದ ಹಿಟ್ಟನ್ನ ತಿನ್ನೋದು ಒಳ್ಳೆಯದು.